ಯಲಹಂಕ ಕ್ಷೇತ್ರದ ಯುವ ನಾಯಕ ಅಲೋಕ್ ವಿಶ್ವನಾಥ್ ಹೆಸರಲ್ಲಿ ಕ್ರಿಕೆಟ್ ಟೂರ್ನಿ ಆಯೋಜನೆ. ಎಸ್ಸಿ ಮೋರ್ಚಾ ವತಿಯಿಂದ ಆಯೋಜನೆ. ತಂದೆ ಜೊತೆ ನಿಂತು ದೀಪ ಬೆಳಗಿಸಿದ ಯೂತ್ ಐಕಾನ್. ಬೃಹತ್ ಗಾತ್ರದ ಹಾರ, ಹೂಮಳೆ ಸುರಿಸಿ ತಂದೆ ಮಗನಿಗೆ ಅದ್ಧೂರಿಯಾಗಿ ಸನ್ಮಾನಿಸಿದ ಮುಖಂಡರು. ಯಲಹಂಕ ಕ್ಷೇತ್ರದಲ್ಲಿ ದಿನ ಕಳೆದಂತೆ ಕ್ರೀಡೆಗೆ ಹೆಚ್ಚು ಮಹತ್ವ ಕೊಡ್ತಿದ್ದು ಒಂದಲ್ಲ ಒಂದು ಟೂರ್ನಮೆಂಟ್ ಜರುಗುತ್ತಲೇ ಇದೆ. ಕ್ಷೇತ್ರದಾದ್ಯಂತ ಆಯಾ ಊರುಗಳಲ್ಲಿ ಹೋಬಳಿ ಮಟ್ಟದಲ್ಲಿ ವಾಲಿಬಾಲ್, ಕ್ರಿಕೆಟ್ ಟೂರ್ನಿ ಆಯೋಜನೆ ಆಗ್ತಿರೋದಂತೂ ಸುಳ್ಳಲ್ಲ. ಆದ್ರೆ ಈ ಸಲ ಮೊಟ್ಟ ಮೊದಲನೇ ಬಾರಿಗೆ ಆಯೋಜನೆ ಮಾಡಿರೋ ಟೂರ್ನಿಯೇ ಅಲೋಕ್ ವಿಶ್ವನಾಥ್ ಕಪ್ 2026. ಹೌದು, ಯಲಹಂಕದ ಬೆಟ್ಟಹಳ್ಳಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಪ್ರಯುಕ್ತ ಅಲೋಕ್ ವಿಶ್ವನಾಥ್ ಕಪ್ 2026 ಕ್ರಿಕೆಟ್ ಪಂದ್ಯಾವಳಿಯನ್ನು ದೀಪ ಬೆಳಗಿಸುವುದರ ಮೂಲಕ ಶಾಸಕ ಎಸ್ಆರ್ ವಿಶ್ವನಾಥ್ ಚಾಲನೆ ನೀಡಿದ್ರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯಂದೇ ವಿಶ್ವನಾಥ್ ಪುತ್ರ ಅಲೋಕ್ ಹುಟ್ಟುಹಬ್ಬ ಸಹ ಇದ್ದಿದ್ರಿಂದ ಈ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆಗೊಂಡಿತ್ತು. ಇತ್ತ ಮೊದಲನೇ ಸಲ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನು ಸಹ ಆಚರಣೆ ಮಾಡಿಕೊಂಡ ಯೂತ್ ಐಕಾನ್ ಎಂದೇ ಹೆಸರುವಾಸಿಯಾದ ಅಲೋಕ್ ಹುಟ್ಟುಹಬ್ಬದ ಹಿಂದಿನ ದಿನ ಕ್ರಿಕೆಟ್ ಟೂರ್ನಿಗೆ ತಂದೆಯ ಜೊತೆ ನಿಂತು ಚಾಲನೆ ಕೊಟ್ಟಿದ್ದು ವಿಶೇಷವಾಗಿತ್ತು. ಯಲಹಂಕದ ಎಸ್ಸಿ ಮೋರ್ಚಾ ವತಿಯಿಂದ ಆಯೋಜನೆಗೊಂಡಿದ್ದ ಈ ಟೂರ್ನಮೆಂಟ್ ಯಲಹಂಕದ ಯುವಕರ ಏಳಿಗೆಗೆ ಹಾಗೂ ಸಂಘಟನೆಯಲ್ಲಿ ಚತುರನಾಗಿರುವ ಅಲೋಕ್ ಹೆಸರಲ್ಲಿ ಕ್ರಿಕೆಟ್ ಆಡಿಸಬೇಕು ಎಂಬುದು ಯುವಕರ ಬಹುದಿನಗಳ ಆಸೆಯಾಗಿತ್ತು. ಅದರಂತೆ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿ ಯಲಹಂಕದ ಕ್ಷೇತ್ರದ ಎಲ್ಲಾ ಮುಖಂಡರ ಸಹಕಾರದಲ್ಲಿ ಅಲೋಕ್ ಹೆಸರಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಸಹ ಮಾಡಲಾಗಿತ್ತು. ಇನ್ನು ಸುಮಾರು 16ಕ್ಕೂ ಹೆಚ್ಚು ತಂಡಗಳು ಈ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡಿದ್ವು. ಪ್ರಥಮ, ದ್ವಿತೀಯ ಬಹುಮಾನಗಳಾಗಿ ಆಕರ್ಷಕ ಟ್ರೋಫಿ ಜೊತೆಗೆ ನಗದು ಬಹುಮಾನವನ್ನು ನೀಡಲಾಯಿತು. ಒಟ್ಟಿನಲ್ಲಿ ಮೊದಲನೇ ಬಾರಿಗೆ ಆಯೋಜನೆಗೊಂಡಿದ್ದ ಅಲೋಕ್ ವಿಶ್ವನಾಥ್ ಕಪ್ ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಯಿತು. ನ್ಯೂಸ್ ಡೆಸ್ಕ್, ಜನಶಕ್ತಿ ನ್ಯೂಸ್, ಬೆಂಗಳೂರು.